ನೋಡ್ತಾ ರೀ. ಹಂಗೆ ರೀ, ಅಷ್ಟೇ ರೀ. ಬಾಯ್ ಬಾಯ್. ಈ ಕಾಡಿನ ಮಧ್ಯದಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಮಾತ್ರ ಸಖತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. Hey everyone, welcome back to my channel. This is day 2 in Dandeli. ಈ ದಟ್ಟ ಕಾಡು, ಹಸಿರು ಇದೆಲ್ಲ ಬಹಳ ನನಗೆ ಇಷ್ಟ ಆಯಿತು. ಇವತ್ತು ನಾವು ಹೊರಟಿದ್ದೀವಿ ಲಗುನಾ ವಾಟರ್ ಪಾರ್ಕಿಗೆ. ಅಲ್ಲಿ ಬೋಟಿಂಗ್ ಇರುತ್ತೆ ಆ್ಯಂಡ್ ಜಿಪ್ಲೈನ್ ಎಲ್ಲ ಇರುತ್ತಂತೆ. ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಟಚ್ ಮೀ ನಾಟ್. ಕನ್ನಡದಲ್ಲಿ ನಾವು ಇದನ್ನು ಮುಟ್ಟಿದರೆ ಮುನಿ ಅಂತೀವಿ. ಇದ್ರ ಜೊತೆ ಆಟ ಆಡೋಕ್ಕೆ ತುಂಬ ಖುಷಿಯಾಗತ್ತೆ. ಈ ಲಗುನಾ ವಾಟರ್ ಸ್ಪೋರ್ಟ್ಸಲ್ಲಿ ಕಯಾಕಿಂಗ್ ಇದೆ, ರಿವರ್ ರಾಫ್ಟಿಂಗ್ ಇದೆ, ಬೋಟಿಂಗ್ ಇದೆ, ಜಿಪ್ಲೈನ್ ಇದೆ, ಜಾರ್ಬಿಂಗ್ ಇದೆ. ಇದಷ್ಟನ್ನು ಇಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕಯಾಕಿಂಗ್ ಮತ್ತು ರಿವರ್ ರಾಫ್ಟಿಂಗ್ ಅಷ್ಟೊಂದು ಸೇಫ್ ಅಲ್ಲ ಅಂದ್ಕೊಂಡು ನಾವು ಅಲ್ಲಿ ಇದೆರಡನ್ನೂ ನಾವು ಮಾಡಲಿಲ್ಲ. ಜಿಪ್ಲೈನ್ ಕೂಡ ನಾವು ಹೋಗಲಿಲ್ಲ. ನಾವು ಮಾಡಿರೋ ತಪ್ಪೇನೆಂದರೆ ಇಲ್ಲಿ ತುಂಬ ಲೇಟಾಗಿ ಬಂದ್ವಿ, ಯಾಕೆಂದರೆ ತುಂಬ ರಶ್ ಆಗಿಬಿಡುತ್ತೆ. ಆ್ಯಕ್ಚುಲಿ ನಮಗೆ ಅಲ್ಲಿ ಹೋಗಿ ಆದಮೇಲೆ ಗೊತ್ತಾಯಿತು ಇನ್ನು 2.5 ಅವರ್ ವೇಟಿಂಗ್ ಇದೆ ಅಂತ. ಸೊ ಹಾಗಾಗಿ ನಾವು ಅಲ್ಲೊಂದು ಅಂದರೆ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ತಿರ್ಗಾ ನಾವು ವಾಪಸ್ಸು ರೆಸಾರ್ಟ್ಗೆ ಹೊರಟ್ವಿ. ಇಲ್ಲಿ ತೆಗೆಸ್ಕೊಂಡಿರೋ ಫೋಟೋಸ್ಗಳನ್ನ, ಚೆನ್ನಾಗಿರೋ ಫೋಟೋಸ್ಗಳನ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿರ್ತೀನಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟೆಡ್ ಇದ್ದರೆ ನೋಡ್ಬೋದು. ದಾಂಡೇಲಿಯಲ್ಲಿ ನೋಡೋದಕ್ಕೆ, ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಇನ್ನೂ ತುಂಬಾ ಪ್ಲೇಸಸ್ಗಳಿದ್ದಾವೆ. ಬಟ್ ನಮಗೆ ಅಲ್ಲಿ ಎಲ್ಲೂ ಹೋಗೋದಕ್ಕೆ ಆಗಲಿಲ್ಲ, ಅಷ್ಟೊಂದು ಟೈಮ್ ನಮಗೆ ಸಿಗಲಿಲ್ಲ. ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೋದು ಬೆಳಿಗ್ಗೆ. ಮತ್ತು ಕ್ರೊಕೊಡೈಲ್ ಪಾರ್ಕ್ ಇದೆ, ತುಂಬ ಇದೆ. ಈ ಲಗುನಾ ವಾಟರ್ ಸ್ಪೋರ್ಟ್ಸ್ ಹತ್ರ ಇಷ್ಟೊಂದು ಚೆನ್ನಾಗಿರುವಂಥ ಬಿದಿರಿನಲ್ಲಿ ಮಾಡಿರುವಂಥ ಈ ವಿಲಾಗಳಿದ್ವು, ಕಾಟೇಜಸ್ ಇದ್ವು, ತುಂಬ ಚೆನ್ನಾಗಿತ್ತು. ಸೊ ವಾಟರ್ ಸ್ಪೋರ್ಟ್ಸ್ನ ನಾವು ಇವತ್ತು ಆಡಲಿಲ್ಲ, ಯಾಕೆಂದರೆ ತುಂಬಾ ರಶ್ ಇತ್ತು. ಹಾಗಾಗಿ ನಾವು ವಾಪಸ್ ರೆಸಾರ್ಟ್ಗೆ ಬಂದುಬಿಟ್ವಿ. ನಾಳೆ ಬೆಳಿಗ್ಗೆ ಬೇಗ ಹೋಗಿಬಿಟ್ಟು ವಾಟರ್ ಸ್ಪೋರ್ಟ್ಸ್ ಎಲ್ಲ ಆಡೋಣ ಅಂತ. ಸೊ ರೆಸಾರ್ಟ್ ಬಂದು ಊಟ ಮಾಡಿ ನಾವು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ರಿಲ್ಯಾಕ್ಸ್ ಮಾಡಿದ್ವಿ. ಫಾಸ್ಟ್ ಆಗುತ್ತಾ? ಬೇಡ, ತುಂಬ ಫಾಸ್ಟ್. ಈ ಆಟಗಳೆಲ್ಲ ಮಕ್ಕಳು ಆಡ್ತಾ ಇದ್ರು, ಬಟ್ ಯಾಕೋ ಅನ್ಸೇಫ್ ಅಂತ ಅನ್ನಿಸ್ತು. ನಾವು ಜಾಸ್ತಿ ಇದನ್ನು ಆಡ್ಸಕ್ಕೆ ಹೋಗಲಿಲ್ಲ. ಚಶ್ಮಾ ಮಕ್ಕಳೆಲ್ಲ ಆಟ ಆಡಕ್ಕೆ ಹೋದರು ಆ್ಯಂಡ್ ನಾವು ರೆಸ್ಟ್ ಮಾಡಬೇಕು ಅಂತ ರೆಸ್ಟ್ ಮಾಡಿದ್ವಿ. ಫ್ರೆಂಡ್ಸ್ ಎಲ್ಲ ಸನ್ಸೆಟ್ ನೋಡೋಕ್ಕೆ ಅಂತ ಮತ್ತು ಸಫಾರಿ ಎಲ್ಲ ನೋಡ್ಕೊಂಡು ಬಂದರು. ಹೋಗ್ಬೇಕಾ ಫಾಸ್ಟ್? ಸೊ ಡೇ 2ನಲ್ಲಿ ನಮಗೆ ಬೋಟಿಂಗ್ ಅದೆಲ್ಲ ಮಾಡೋಕ್ಕೆ ಸಿಗಲಿಲ್ಲ. ಹಾಗಾಗಿ ನಾವು ನೆಕ್ಸ್ಟ್ ಡೇ ತಿರ್ಗಾ ಇಲ್ಲಿಗೆ ಬಂದ್ವಿ. ನಾವು ಬೆಳಿಗ್ಗೆ ನಾವು ಬೇಗನೆ ಹೋದ್ವಿ, ಯಾಕೆಂದರೆ ಆಮೇಲೆ ಆದರೆ ರಶ್ ಆಗಿಬಿಡುತ್ತೆ ಅಂತ ಬೇಗನೆ ಹೋಗಿದ್ದು. ಸೊ ಇಲ್ಲೆಲ್ಲ ರಾಶಿ ಜಾಕೆಟ್ಗಳನ್ನೆಲ್ಲ ಹಾಕಿ ಇಟ್ಬಿಟ್ಟಿದ್ದಾರೆ, ಸೇಫ್ಟಿ ಜಾಕೆಟ್ಸ್ನ. ಇದು ಕಾಳಿ ರಿವರು. ಆ ಕಡೆ ಎಲ್ಲ ದಟ್ಟವಾದ ಕಾಡು ಥರ ಕಾಣಿಸ್ತಾ ಇತ್ತು. ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು, ಯಾಕೆಂದರೆ ಬೆಳಗಿನ ಹೊತ್ತು ತುಂಬ ಬಿಸಿಲಿರಲಿಲ್ಲ,
ಸೊ ಹಾಗಾಗಿ ನಮ್ಮ ಬೆಳಗ್ಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು. ಹೇಳಬೇಕಂದ್ರೆ ನಯನ ಮನೋಹರವಾಗಿತ್ತು. ಈ ಬಾತುಕೋಳಿಗಳು ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಆದರೆ ಇಲ್ಲಿ ಬಾತುಕೋಳಿಗಳು, ನಾಯಿ, ಬೆಕ್ಕು ಎಲ್ಲ ಒಂದೇ ಕಡೆ ಇತ್ತು. ಯಾವುದಕ್ಕೂ ತೊಂದರೆ ಕೊಡಲಿಲ್ಲ. ಅದೊಂದು ನನಗೆ ತುಂಬ ಆಶ್ಚರ್ಯ ಆಯಿತು. ನನ್ನ ಮಗಳು ಏನೇನೋ ಕ್ವೆಶನ್ಸ್ ಕೇಳ್ತಾ ಇದ್ಲು. ಬಾತುಕೋಳಿಗಳನ್ನು ಯಾಕೆ ಹೊರಗಡೆ ಬಿಟ್ಟಿದ್ದಾರೆ, ನಾನು ಅದನ್ನು ಮುಟ್ಬೋದಾ, ನಂಗೆ ಮುಟ್ಟಿದರೆ ಕಚ್ಚತ್ತಾ ಅಂತ ಎಲ್ಲ ಏನೇನೋ ಕ್ವೆಶನ್ಸ್ ಕೇಳ್ತಾ ಇದ್ಲು. ನೀವೆಲ್ಲ ಈ ಸಮ್ಮರಲ್ಲಿ ಎಲ್ಲಿ ಟ್ರಿಪ್ಪಿಗೆ ಹೋಗಿದ್ರಿ, ಯಾವ್ಯಾವ ಪ್ಲೇಸಸ್ನ ನೋಡಿದ್ದೀರಾ, ಯಾವುದು ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಎರಡೂ ಹಂಸ ಪಕ್ಷಿಗಳು ಕೂಡ ಹೊರಗಡೆನೇ ಇರುತ್ತೆ ಯಾವಾಗಲೂ ಕೂಡ, ಸಾಯಂಕಾಲವರೆಗೂ. ಸಾಯಂಕಾಲ ಆದಮೇಲೆ ಅದನ್ನು ಗೂಡಿಗೆ ಹಾಕಿಬಿಡ್ತಾರೆ. ಪಾಪ ನಮಗೇನೋ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಎಲ್ಲ ಇರುತ್ತೆ. ಆದರೆ ಈ ಪ್ರಾಣಿ ಪಕ್ಷಿಗಳಿಗೆ ಅದೆಷ್ಟು ಕಷ್ಟ ಆಗುತ್ತೋ ಏನೋ ಅಂತ ಅನಿಸುತ್ತೆ ಒಮ್ಮೊಮ್ಮೆ. ಯಾವ ಪ್ರಾಣಿಗಳನ್ನು ಯಾವ ಪಕ್ಷಿಗಳನ್ನು ಸಾಕಬಾರ್ದು, ಅವ್ರವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಬೇಕು ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರಿಗೆ ನೇಚರ್ ಇಷ್ಟ, ಅಡ್ವೆಂಚರ್ಸ್ ಇಷ್ಟ, ಅವರೆಲ್ಲನೂ ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಇಟ್ಸ್ ಪೀಸ್ಫುಲ್ ಆಗಿರುತ್ತೆ, ತುಂಬಾ ಪೀಸ್ಫುಲ್ ಅಂತ ಅನಿಸುತ್ತೆ. ಮತ್ತು ಅಡ್ವೆಂಚರ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ತುಂಬಾ ಬೇಗ ಬಂದುಬಿಟ್ವಿ, ಯಾಕೆಂದರೆ ಆಮೇಲೆ ತುಂಬ ಜನ ಬಂದುಬಿಡ್ತಾರೆ ಅಂತ. ಸೊ ಇನ್ನೂ ಯಾರೂ ಬಂದಿಲ್ಲ ಇಲ್ಲಿ. ವಾಟರ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋರು ಕೂಡ ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ವೆಯ್ಟಿಂಗು. ಈ ಫಿಶ್ ಸ್ಪಾ ಇರುತ್ತಲ್ಲ, ಆ ಥರದ ಒಂದಷ್ಟು ಫಿಶ್ಗಳಿದ್ವು ಇಲ್ಲಿ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಹೇಗಿದೆ, ಕ್ಲಾರಿಟಿ ಬಂದಿದೆಯಾ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ಹೆಂಗೆ ಅಂಟ್ಕೊಂಡಿದೆ ನೋಡಿ. ನೋಡ್ತಾ ರೀ, ಹಂಗೆ ರೀ, ಅಷ್ಟೇ ರೀ. IP6 ಮಗ ಇದು. IP6. ಬಾಯ್ ಬಾಯ್. ನಿಷ್ಟು ಬಾಯ್, ನಿಷ್ಟು ಬಾಯ್ ಬಾಯ್. Okay, bye. All the best. Bye bye. गाइड जैकेट ಕೊಡ್ತಾರಂತಿಲ್ಲಪ್ಪ. वो गाइड जैकेट ही नहीं है. ಅಲ್ಲಿಂದ ಒಂದು 100 ಮೀಟರ್ಸ್ ದೂರವರೆಗೂ ಕರ್ಕೊಂಡು ಹೋಗ್ತಾರೆ. ಬೋಟಿಂಗ್ ತುಂಬಾ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ತುಂಬ ಭಯ ಆಗ್ತಾಯಿತ್ತು, ಅವಳು ವಾಪಸ್ ಹೋಗೋಣ ಅಂತ ಇದ್ಲು. ಮಧ್ಯದಲ್ಲಿ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ, ಅಲ್ಲಿ ಫೋಟೋ ಶೂಟ್ ಮಾಡ್ಕೋಬೋದು, ವಿಡಿಯೋ ಶೂಟ್ ಮಾಡ್ಕೋಬೋದು. ಆದರೆ ನಮ್ಮ ಹತ್ರ ಮೊಬೈಲ್ ಇರಲ್ಲ, ಮೊಬೈಲ್ ತೊಗೊಂಡು ಹೋಗೋದು ಸೇಫ್ ಅಲ್ಲ ಅಂತ ನಾವು ಅಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ಅವರೇ ಗೈಡೇ ಅಲ್ಲಿ ನಮಗೆ ಫೋಟೋ ತೆಗಿತಾರೆ ಅವರ ಕ್ಯಾಮ್ರಾನಲ್ಲಿ. ನಾನು ಅವನಿಗೆ ದುಡ್ಡು ಕೊಡ್ತೀನಿ, ಕರ್ಕೊಂಡು ಹೋರಪ್ಪ, ಕರ್ಕೊಂಡು ಬರಬೇಡ ಅಂತ ಹೇಳ್ತಾ ಇದ್ದೆ. ಇದು ಒಂದೇ ವಾಟರ್ ಸ್ಪೋರ್ಟ್ಸ್ನ ನಾವಿವತ್ತು ಮಾಡಿದ್ದು. ಬೋಟಿಂಗ್ ಮತ್ತು ಜಾರ್ಬಿಂಗ್ ಮಾತ್ರ ಮಾಡಿದ್ವಿ, ಜಾಸ್ತಿ ಏನು ವಾಟರ್ ಸ್ಪೋರ್ಟ್ಸ್ ನಾವು ಮಾಡೋಕ್ಕೆ ಹೋಗಲಿಲ್ಲ. ಸೊ ವಾಟರ್ ಸ್ಪೋರ್ಟ್ಸಿಂದ ಬೇಗ ಬಂದು ನಾವು ಬೇಗ ಚೆಕ್ಔಟ್ ಮಾಡಿಕೊಂಡು ಬೆಂಗಳೂರಿಗೆ ವಾಪಸ್ ರಿಟರ್ನ್ ಆಗ್ತಾಯಿದ್ವಿ ಇವತ್ತು. ನೀವು ದಾಂಡೇಲಿಗೆ ವಿಸಿಟ್ ಮಾಡಿದ್ರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅರೌಂಡ್ 11:30-12ಗೆ ದಾಂಡೇಲಿಯಿಂದ ಹೊರಟಿದ್ದು. 11:15ಗೆ ನಾವು ದಾಂಡೇಲಿಯಿಂದ ಹೊರಟ್ವಿ. 1:15ಗೆ ನಾವು ಧಾರವಾಡ ರೀಚ್ ಆಗಿದ್ವಿ. ಲಾಸ್ಟ್ ಡೇ ನಾವು ಊಟಕ್ಕೆ ಅಗೇನ್ ಧಾರವಾಡ ಬಿಗ್ ಮಿಶ್ರಾ ಪೇಡಾಗೆ ಬಂದಿದ್ವಿ. ಒಳ್ಳೊಳ್ಳೆ ಕನ್ನಡದ ನುಡಿಮುತ್ತುಗಳನ್ನು ಹಾಕಿದ್ರು.
ಎಲ್ಲ ನುಡಿಮುತ್ತುಗಳು ಕೂಡ ತುಂಬ ಚೆನ್ನಾಗಿತ್ತು. ಕಸ ತಿನ್ನೋದಕ್ಕಿಂತ ತುಸು ತಿನ್ನು, ತುತ್ತು ಹೆಚ್ಚಾದರೆ ಕುತ್ತು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಇಲ್ಲಿ ನಾವು ಜೋಳದ ರೊಟ್ಟಿ ಊಟ ಮಾಡಿದ್ವಿ. ಸಾಯಂಕಾಲ ಟೀ ಬ್ರೇಕ್ ಪಾಕಶಾಲದಲ್ಲಿ. ಚಿತ್ರದುರ್ಗದ ಈ ಪಾಕಶಾಲೆಗೆ ನಾವು 5 ಗಂಟೆಗೆ ರೀಚ್ ಆದ್ವಿ ಸಾಯಂಕಾಲ. ನೋಡಿ ವಿಂಡ್ ಮಿಲ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಯಾವಾಗಲೂ ಈ ನೇಚರ್ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡೋದಕ್ಕೆ. ಸನ್ಸೆಟ್ ಆಗಿರ್ಬೋದು, ಸನ್ರೈಸ್ ಆಗಿರ್ಬೋದು. ನಿಮಗೂ ಹಾಗೇನಾ ಕಮೆಂಟಲ್ಲಿ ತಿಳಿಸಿ. ಬ್ಯಾಂಗ್ಳೂರು ಟೋಲ್ ಗೇಟ್ ಹತ್ತತ್ರ ನಾವು ರೀಚ್ ಆಗೋವಾಗ ನಮಗೆ ಆನೆ ಕಾಣಿಸ್ತು. ಕಾರ್ ಮೂವ್ ಆಗ್ತಾ ಇದ್ದಿದ್ದರಿಂದ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಟ್ರಕ್ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇದಾಗಿತ್ತು ನಮ್ಮ ದಾಂಡೇಲಿ ಟ್ರಾವೆಲ್ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.